ನೀವು ಇಲ್ಲಿ ಮಾತಾಡಿದ ಕಥೆನಲ್ಲಿ ಈ ನೀವು ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ಕಥೆಗೂ ಮುಂಚೆ ಸುಖದ ಹಿಂದೆ ಓಡಿ ಅದಾದ್ಮೇಲೆ ತೃಪ್ತಿ ಹುಡುಕೋದಕ್ಕಿಂತ ಫಸ್ಟ್ ತೃಪ್ತಿ ಹಿಂದೆ ಓಡಿ ಆಮೇಲೆ ಸುಖಗಳನ್ನು ಅನುಭವಿಸೋದು ಈಸಿ ಅಂತ. ಎಷ್ಟೊಂದು ಜನಕ್ಕೆ ಈಗ ತೃಪ್ತಿ ಹಿಂದೆ ಓಡಿ ಜೀವನನ ತೃಪ್ತಿ ಹಿಂದೆ ಓಡಿ ಜೀವನನ ನಾನು ಹೇಗೆ ಕಟ್ಕೋಬೇಕು ಅನ್ನೋದರಲ್ಲೇ ನಾವು ಎಡುವುದು. ಹೌದು, ಹೇಗೆ ಅದನ್ನ ತೃಪ್ತಿ ಕಂಡುಕೊಂಡು ನಾನು ಆ ಲೆನ್ಸಿಂದ ಫಸ್ಟ್ ಹೇಗೆ ಶುರು ಮಾಡಬೇಕು? ಅದೇ, ಸೊ ಅದಕ್ಕೆ ನಾನು ಯಾವಾಗಲೂ ಇದು ಮಾಡ್ತೀನಿ ಅಂದರೆ, ಯಾವಾಗಲೂ ನಾವು ತುಂಬ ಎಚ್ಚರವಾಗಿರಬೇಕು. ಏನಂದರೆ ನನಗೆ ಯಾವುದರಿಂದ ಸಂತೋಷ ಸಿಗುತ್ತೆ ಅನ್ನೋದು ಮೊದಲು ಕಂಡ್ಕೊಳ್ಳೋದು, ಅದು ಬಹಳ ಮುಖ್ಯ. ಬಹುತೇಕ ಏನಾಗ್ಬಿಡುತ್ತೆ ಅಂದರೆ, ನಾವು ನಮ್ಮ ಕುರಿತು ನಿರ್ಧಾರಗಳನ್ನು ತಗೊಳ್ಳೋದಕ್ಕಿಂತ ಬೇರೆಯವ್ರು ಏನೋ ಹೇಳ್ತಾರೆ, ನೀನು ತುಂಬ ಚೆನ್ನಾಗಿರ್ತೀಯ, ನೀನು ಸಿನಿಮಾಕ್ಕೆ ಹೋಗ್ಬಿಟ್ರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ಅಂತ. ಸೊ ವಿ ಥಿಂಕ್ ದಟ್ ಈಸ್ ರೈಟ್. ಆಕ್ಚುಲಿ ಬಾಲ್ಯದಲ್ಲಿ ಹೇಳಿರ್ತಾರೆ ಸಿಂಗರ್ ಆಗ್ಬಿಡು, ವೆದರ್ ಯು ಲೈಕ್ ಸಿಂಗಿಂಗ್ ಆರ್ ನಾಟ್ ಅವ್ರಿಗೆ ಗೊತ್ತಾಗಲ್ಲ, ನಿಮಗಷ್ಟೇ ಗೊತ್ತಾಗತ್ತೆ. ಅದನ್ನ ಕಂಡ್ಕೊಳ್ಳೋಕ್ಕೆ ಎಚ್ಚರವಾಗಿರಬೇಕು ನಾವು, ಯಾವಾಗಲೂ ಎಲ್ಲ ಎಚ್ಚರ ಆಗಿರಬೇಕು. ಇನ್ನೂ ಒಂದು ಬಹಳ ಮುಖ್ಯ ಅಂದರೆ, ಏನೆಲ್ಲ ಸಂಗತಿಗಳಿವೆಯೋ ಸಾಧನೆ ಮಾಡೋದಕ್ಕೆ ಎಲ್ಲವೂ ಚೂ ಸ್ಯಾಂಪಲ್ ತೊಗೋಬೇಕು. ನಿಮಗೆ ಯಾವ್ದು ರುಚಿ ಆಗುತ್ತೋ ನಿಮಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಎಷ್ಟು ಸಂಗತಿಗಳಿರುತ್ತಲ್ಲ ಜೀವನದಲ್ಲಿ, ಎಲ್ಲವೂ ಮಾಡೋಕ್ಕಾಗಲ್ಲ, ಒಪ್ಕೊಳ್ತೀನಿ. ಆದರೆ ಅದು ಹಿಂಗೆ ಅಂತಂದರೆ, ಇವಾಗ ನಾವು ಮದುವೆ ಮನೆಗೆ ಹೋದರೆ ಬಾಳೆ ಎಲೆಯಲ್ಲಿ ಫಸ್ಟ್ ಎಲ್ಲ ಚೂರು ಹಾಕ್ತಾರೆ, ಎಲ್ಲ ಫುಲ್ ಹಾಕಲ್ಲ, ನಿಮಗೆಲ್ಲ ಸ್ವಲ್ಪ ಹಾಕಿ ಊಟ ಸ್ಟಾರ್ಟ್ ಮಾಡಿ ಅಂತಾರೆ. ಆವಾಗ ನಾವು ಊಟ ಸ್ಟಾರ್ಟ್ ಮಾಡ್ತೀವಿ, ಎಲ್ಲ ಐಟಮ್ನೂ ತಿಂತೀವಿ ನಾವು, ಯಾವ್ದು ರುಚಿಯಾಗಿ ಬರುತ್ತೋ ಎಲ್ಲವೂ ಸೆಕೆಂಡ್ ಟೈಮ್ ಬಂದಾಗ ಆ ಸೆಕೆಂಡ್ ಟೈಮ್ನಲ್ಲಿ ಅದನ್ನು ಜಾಸ್ತಿ ಹಾಕಿಸ್ಕೊಳ್ತೀವಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ಸೊ ದಟ್ ಈಸ್ ಬಹಳ ಇಂಪಾರ್ಟೆಂಟು. ಅದು ಮೆನು ಕಾರ್ಡ್ ಇದ್ದಂಗೆ. ನಮ್ಮ ಮದುವೆ ಮನೆಯಲ್ಲಿ ಊಟ ಫಸ್ಟ್ ಬಾಳೆ ಎಲೆಯಲ್ಲಿ ಬಡಿಸ್ತಾರಲ್ಲ, ಅದು ಮೆನು ಕಾರ್ಡ್ ಅದು ನಮಗೆ. ಸೊ ಯು ಶುಡ್ ಟ್ರೈ ಟು ಲರ್ನ್ ದ ಮೆನು ಕಾರ್ಡ್, ಅಂದರೆ ನೋಡು ವಾಟ್ ಈಸ್ ಬೆಸ್ಟ್ ಸೂಟೆಡ್ ಫಾರ್ ಯು ಆ್ಯಂಡ್ ಗೆಟ್ ಪ್ರಿಪೇರ್ಡ್ ವೆನ್ ಇಟ್ ಕಮ್ಸ್ ಫಾರ್ ದ ಸೆಕೆಂಡ್ ಟೈಮ್. ಸರ್, ಇಲ್ಲಿ ನನ್ನ ಅನುಭವದಲ್ಲೂ ಈ ಮೆನು ಕಾರ್ಡ್ ಚೂಸ್ ಮಾಡೋದ್ರಲ್ಲಿ ಫಸ್ಟ್ ಬರೋದೇ ಆಸೆಗಿಂತ ಈಗ ದುಡ್ಡು. ಇದನ್ನ ಚೂಸ್ ಮಾಡಿದ್ರೆ ವಿಲ್ ಲೀಡ್, ಐ ಆಮ್ ಶೋರ್ ನೀವು ಒಪ್ಕೋತೀರಿ, ಬೀಂಗ್ ಅ ಎಂಜಿನಿಯರ್ ಅಂಡ್ ಯು ಆರ್ ಆಫ್ ಕೋರ್ಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಜೆನೆಸಿಸ್ ಸಾಫ್ಟ್ವೇರ್. ನಾನು ತುಂಬ ದೊಡ್ಡ ಕೆಲಸ ಮಾಡಿದ್ದೀನಿ ನಾನು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ. ಸರ್ವ್ಡ್ ಆಸ್ 20 ವರ್ಷ ಕೆಲಸ ಮಾಡಿದ್ದೀನಿ ನಾನು. ಸೊ ಅದಕ್ಕೇನು ಹೇಳ್ತೀನಿ ಅಂತಂದರೆ, ನಾವು ಯಾವುದೇ ಒಂದು ನಿರ್ಧಾರಗಳನ್ನು ಮಾಡಬೇಕಲ್ಲಕ್ಕೆ 3-4 ಆಯಾಮಗಳಿರುತ್ತೆ. ಆಯಾಮಗಳನ್ನು ಅಂದರೆ ಇದಿರುತ್ತೆ, ರೇಟಿಂಗ್ಸ್ ಹಾಕ್ಕೊಂತ ಹೋಗ್ತೀವಿ ನಾವು. ಆಯಾಮಗಳು, ಈ ಆಯಾಮ ಎಷ್ಟು ಮಾರ್ಕ್ಸ್ ತೊಗೊಳುತ್ತೆ, ಈ ಆಯಾಮ. ಸೊ ಎಲ್ಲ ಇರುತ್ತೆ. ಇವಾಗ ಒಂದು ಉದ್ಯೋಗ ತೊಗೊಳ್ತಾ ಇದ್ದೀನಿ ಅಂದರೆ ಅದು ಮನೆಗೆ ಎಷ್ಟು ಹತ್ತಿರ ಇದೆ, ಒಂದು ಆಯಾಮ. ಓಕೆ, ಅದೆಷ್ಟು ಸಂಬಳವನ್ನು ಕೊಡುತ್ತೆ, ಮತ್ತೊಂದು ಆಯಾಮ. ಅದು ನನಗೆ ಒಳ್ಳೆ ಸ್ಕಿಲ್ಸ್ ಕಲಿಸ್ಕೊಡುತ್ತಾ, ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಯು ಕೀಪ್ ಆನ್ ಗಿವಿಂಗ್ ದ ರ್ಯಾಂಕ್ಸ್. ದಟ್ ಈಸ್ ಪರ್ಫೆಕ್ಟ್. ಆ್ಯಂಡ್ ಅದರೊಳಗೆ ನಾವು ಪ್ರಿಯಾರಿಟಿ ಹಾಕಿರ್ತೀವಿ, ತಾರತಮ್ಯ ಅಂತ. ದಿಸ್ ಇಸ್ ದ ಫಸ್ಟ್ ಪ್ರಿಯಾರಿಟಿ, ದಿಸ್ ಇಸ್ ಸೆಕೆಂಡ್ ಪ್ರಿಯಾರಿಟಿ, ದಿಸ್ ಇಸ್ ಥರ್ಡ್ ಪ್ರಿಯಾರಿಟಿ ಆ್ಯಂಡ್ ದಿಸ್ ಇಸ್ ಫೋರ್ತ್ ಪ್ರಿಯಾರಿಟಿ. 4 ಪ್ರಿಯಾರಿಟಿ ಅಂತ ಹಾಕ್ಕೊಂಡಿದ್ದೀವಿ ಅಂತ ಅಂದ್ಕೊಂಡ್ರೆ, ಆಲ್ವೇಸ್ ಎನ್ಶ್ಯೂರ್ ದಟ್ ಫಸ್ಟ್ ಪ್ರಿಯಾರಿಟಿ ಇಸ್ ನಾಟ್ ಮನಿ. ಯು ಕ್ಯಾನ್ ಹ್ಯಾವ್ ಇಟ್ ಆನ್ ಸೆಕೆಂಡ್. ಅವಾಗ ಏನಾಗುತ್ತೆ, ಸೊ ಯು ಅಟ್ಲೀಸ್ಟ್ ಸಿ ವಿಡ್ ನಾಟ್ ಸೇಯಿಂಗ್ ದಟ್ ಯು ಡೋಂಟ್ ನೀಡ್ ಮನಿ. ನೀವು ಸನ್ಯಾಸಿಗಳಲ್ಲ ಯಾರು, ಎಲ್ಲರಿಗೂ ಹಣ ಬೇಕು, ನಮಗೆ ಬದುಕು ಮಾಡೋದಕ್ಕೆ ಬೇಕು. ಬಟ್ always if you keep on the first option itself as the money, there is a chance that ಯು ಮೇ ನಾಟ್ ಬಿ ಹ್ಯಾಪಿ ಇನ್ ದ ಲೈಫ್ ಅಂತ ನಂಗೆ ಅನಿಸುತ್ತೆ. ಯಾಕೆಂದರೆ ಇವಾಗ ಇವರೆಲ್ಲ ಪುಟ್ಟಣ ಕಣಗಾಲ ಎಕ್ಸಾಂಪಲ್ ತೊಗೊಳ್ಳಿ, ಬಂದುಬಿಟ್ಟೆ ನಾನು ಅಂತ ಹೇಳ್ತಾರೆ. ನಾನು ಮನೆ ಬಿಟ್ಟು ನಂಗೆ ಸಿನಿಮಾ ಬಿಟ್ಟು ಇನ್ನು ಇರೋದಕ್ಕಾಗಲ್ಲ ಅಂಥೇಳಿ ಬಂದುಬಿಟ್ಟೆ ಬೆಂಗಳೂರಿಗೆ, ಏನೇನೋ ಮಾಡ್ಕೊಂಡು ಆನಂತರ ನಾನು ಸಿನಿಮಾದಕ್ಕೆ ಹೋದೇನು ಅಂತ ಮಾತನ್ನು ಹೇಳ್ತಾರೆ. ತುಂಬ ಜನ ಇದ್ದಾರೆ ಆ ಥರ ಬರೀಗೈಯಲ್ಲಿ ಬಂದವರು ಬೆಂಗಳೂರಲ್ಲಿ. ಬಿಕಾಸ್ ದ ಪ್ಯಾಷನ್ ಕಾಲ್ಸ್ ದೆಮ್. ಅವು ಪ್ಯಾಷನ್ ಕಾಲ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ದೆರ್ ಆರ್ ಸಮ್ ಪ್ರಾಬ್ಲಮ್ಸ್. ಒಂದಂದರೆ ನೀವು ಮನೆಯನ್ನು ಮರ್ತು ಬಿಡುತ್ತೀರಾ, ಅಂದರೆ ಮನೆಯ ರೆಸ್ಪಾನ್ಸಿಬಿಲಿಟಿ ಆದ ತಕ್ಷಣ ತೊಗೊಳಕ್ಕಾಗಲ್ಲ ಟಿಲ್ ಯು ಬಿಕಮ್ ಪಾಪ್ಯುಲರ್. ಆ್ಯಂಡ್ ಆಲ್ಸೋ ದರ್ ಇಸ್ ಎ ಚಾನ್ಸ್ ಯು ಮೇ ನಾಟ್ ಸಕ್ಸೀಡ್ ಆಲ್ಸೋ. ಆ ಭಯ ಅನ್ಸರ್ಟನಿಟಿ ತುಂಬ ಇಂಪಾರ್ಟೆಂಟ್. ಇವಾಗ ಏನಾಗುತ್ತೆ ಅಂದರೆ, ನಾವು ತೊಗೊಂಡ ದಾರಿ ಯಶಸ್ಸಾಗ್ಬಿಟ್ರೆ ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ. ಬಟ್ ಸೋ ಮೆನಿ ಪೀಪಲ್ಗೆ ಆ ಯಶಸ್ಸು ಸಿಗಲ್ಲ. ಆ್ಯಕ್ಚುಲಿ ದೇ ಮೇ ನಾಟ್ ಬಿ ಏಬಲ್ ಟು ಸಕ್ಸೀಡ್ ಇನ್ ದೇರ್ ಲೈಫ್. ಎಷ್ಟೋ ಜನಕ್ಕಾಗಲ್ಲ ಆ್ಯಕ್ಚುಲಿ. ಅದೃಷ್ಟವೂ ಸೇರ್ಕೊಂಡಿರುತ್ತೆ ಸ್ವಲ್ಪ ಮಟ್ಟಿಗೆ, ಬರೀ ಹಾರ್ಡ್ ವರ್ಕ್ ಒಂದೇ ಅಲ್ಲ, ಅದೃಷ್ಟವೂ ಸೇರ್ಕೊಂಡಿರುತ್ತೆ. ಆದರೆ ಏನಾಗಿರುತ್ತೆ ಅಂದರೆ, ನಾವು ಇತ್ತೀಚಿನ ದಿನಗಳನ್ನ ಏನು ಕಾಣಿಸ್ತೀವಿ ಅಂದರೆ, ನಾವು ಹೋಗುವ ದಾರಿ ಎಲ್ಲಿ ಎಡವಿದ್ದೀವಿ ಅಂದ್ಕೊಳ್ಳಿ, ಎಡುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಆವಾಗ
ಎದ್ದು ನಿಂತು ವಾಪಸ್ ಬಂದು ಬೇರೆ ದಾರಿಯಲ್ಲಿ ಹೋಗೋಕೆ ನಮಗೆ ಗೊತ್ತಾಗಬೇಕು. ಅದು ಬಹಳ ಮುಖ್ಯ. ಎಷ್ಟೋ ಜನ ಅಲ್ಲಿ ಸ್ಟಂಬಲ್ ಆಗಿಬಿಟ್ಮೇಲೆ ಅಲ್ಲೇ ಉಳಿದ್ಬಿಡ್ತಾರೆ, ನನ್ನ ಕೈಲೇನೂ ಆಗಲ್ಲ ಅಂತ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡ್ತಾರೆ. ಇಲ್ಲ, ಯು ಮೇ ಹ್ಯಾವ್ ಟು ಕಮ್ ಬ್ಯಾಕ್ ಆ್ಯಂಡ್ ಯು ಟೇಕ್ ಅನದರ್ ಪಾತ್. ಧೈರ್ಯ ಹೇಳೋದು ಸರ್ ಇಲ್ಲಿ ಅದೇ ಧೈರ್ಯ ಆ್ಯಕ್ಚುಲಿ. ಸೊ ಅದು ಜೀವನ ಕಲಿಸ್ಕೊಡುತ್ತೆ ಅನಿಸುತ್ತೆ ಆ್ಯಕ್ಚುಲಿ. ಏನೇನೋ ಮಾಡ್ತಾ ಇರ್ತಾರೆ ಅನ್ಬೇಕಾ ಮೇ ಬಿ. ಅಲ್ಲ, ಮೇ ಬಿ ಇಟ್ ಡಿಂಟ್ ಓಪನ್ ಅಪ್. ನನ್ನ ಏಜ್ ಇದೆ ಅನ್ನೋದೊಂದು ಗೊತ್ತಿರಬೇಕು. ಬೇಕಾದ ಸ್ಟೇಜ್ ಇದೆ, ನಾನೇನು ಇಲ್ಲಿಗೆ ಮುಪ್ಪಾಗಲಿಲ್ಲ, ನಂದೇನು ಮುಗ್ದೋಗ್ಲಿಲ್ಲ ಜೀವನ. ಬೇಕಾದ 100 years ಬದುಕ್ತಾನೆ ಮನುಷ್ಯ ಅಂತ ತಗೊಂಡ್ರು ಅಟ್ಲೀಸ್ಟ್. ದರ್ ಇಸ್ ಅ ಲೆಂತ್, ರೈಟ್? ಇಟ್ಸ್ ಓಕೆ. ಒಂದು 2 years ಏನೋ ನಾನು ಫೇಲ್ಯೂರ್ ಆದ್ನಪ್ಪ, ಯಾವುದೋ ಮಾಡಿದ್ವಿ, ದರ್ ಇಸ್ ನೋ ಪ್ರಾಬ್ಲಮ್, ಇಸ್ ನಾಟ್ ಎ ಬಿಗ್ ಡೀಲ್. ಮೇ ಬಿ ಇಟ್ ಈಸ್ ನಾಟ್ ಸೂಟೆಡ್ ಫಾರ್ ಮೀ, ಸೊ ಐ ಮೇ ಹ್ಯಾವ್ ಟು ಗೋ ಟು ಅನದರ್ ಪಾತ್, ಸಮಥಿಂಗ್ ಎಲ್. ಎಷ್ಟು ಜನ ಹಂಗೆ ಮಾಡಿ ಯಶಸ್ವಿ ಆಗ್ತಾರೆ. ಯಾವುದೋ ಇದರಲ್ಲಿ ನಮಗೆ ಸಕ್ಸಸ್ ಕಾಣಿಸುತ್ತೆ ಆ್ಯಕ್ಚುಲಿ.